ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನು ನ್ಯೂಸ್ ಸ್ವಾಗತ. ನಾನು ನಿಮ್ಮ ನಿರಂಜನ್ ಸರೂರ್. ಶ್ರೀರಾಮ ಸೇನೆಯಿಂದ ಹಿಂದೂ ಧರ್ಮ ಜಾಗೃತ ಕಾರ್ಯಕ್ರಮವನ್ನು ಹುಕ್ಕೇರಿ ಪಟ್ಟಣದ ಲಕ್ಷ್ಮೀ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜೂನ್ 28ರಂದು ಹುಕ್ಕೇರಿ ಪಟ್ಟಣದಲ್ಲಿ ರವಿವಾರ ಮಧ್ಯಾಹ್ನ 12 ಗಂಟೆಗೆ ಶ್ರೀರಾಮ ಸೇನೆ ಹುಕ್ಕೇರಿ ಘಟಕದ ವತಿಯಿಂದ ಹಿಂದೂ ಧರ್ಮ ಜಾಗೃತ ಕಾರ್ಯಕ್ರಮ ಭಾವಪೂರ್ಣವಾಗಿ ನಡೆಯಿತು. ಅದರಂತೆ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಹಿರೇಮಠ್ ಹುಕ್ಕೇರಿಯ ಶ್ರೀಯುತ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಅದರಂತೆ ಸಾನ್ನಿಧ್ಯ ಉತ್ತರ ಪ್ರಾಂತ್ಯ ಗೃಹಾಧ್ಯಕ್ಷರು ಆದಂತಹ ಪರಮ ಪೂಜ್ಯ ಶ್ರೀ ಸತ್ಯ ಪ್ರಮೋದೇಂದ್ರ ಸರಸ್ವತಿ ಸ್ವಾಮೀಜಿಗಳು ಸಾನ್ನಿಧ್ಯವನ್ನ ವಹಿಸಿದ್ರು. ಅದಂತೆ ಸಂದರ್ಭದಲ್ಲಿ ಉದ್ಘಾಟನೆ ಹಿಂದೂ ಹೃದಯ ಸಾಮ್ರಾಟ ಶ್ರೀ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಅದರಂತೆ ಪ್ರಮುಖರ ಉಪಸ್ಥಿತಿ ಮೊದಲ ಮಹಿಳಾ ಹೈಡ್ರೋ ಶಾಸ್ತ್ರಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಶ್ರೀರಾಮ ಸೇನೆಯ ಉತ್ತರ ಪ್ರಾಂತ್ಯ ಅಧ್ಯಕ್ಷ ಶ್ರೀ ರವಿಕುಮಾರ್ ಕೋಕಿತಕರ್, ಶ್ರೀರಾಮ ಸೇನೆ ಪ್ರಮುಖ ಶ್ರೀ ವಿವೇಕ್ ಪುರಾಣಿಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅದರಂತೆ ಈ ಕಾರ್ಯಕ್ರಮದ ಧ್ಯೇಯ ಸಂಘಟನೆಯ ಸಂಸ್ಕಾರ ಸಂಘರ್ಷ ಧ್ಯೇಯದೊಂದಿಗೆ ಹಿಂದೂ ಧರ್ಮ ಸಂಸ್ಕೃತಿ ರಕ್ಷಣೆ ಹಾಗೂ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ಎಲ್ಲರೂ ಒಗ್ಗೂಡಿ ಕೆಲಸವನ್ನ ಮಾಡಬೇಕು ಎಂದು ಗಣ್ಯರು ಕರೆಯನ್ನು ನೀಡಿದರು. ಪುಸ್ತಕ ಬಿಡುಗಡೆ ವೇದಿಕೆಯಲ್ಲಿ ಹಿಂದೂ ದೀಕ್ಷಾ ಕುರಿತು ಪುಸ್ತಕ ಬಿಡುಗಡೆ ಮಾಡಲಾಯಿತು. ಅದರಂತೆ ಯುವಕರಲ್ಲಿ ರಾಷ್ಟ್ರಭಕ್ತಿ ಧರ್ಮಾಭಿಮಾನ ಬೆಳೆಸುವ ಕುರಿತು ಚರ್ಚೆ ನಡೆಯಿತು. ಭಾಗವಹಿಸುವಿಕೆ ಶ್ರೀರಾಮ ಸೇನೆ ಹುಕ್ಕೇರಿಯ ಪದಾಧಿಕಾರಿಗಳು ಶಿವರಾಜ್ ಅಂಬಾರಿ, ಬಸು ಅಲ್ಗರಾತ್, ಕಿರಣ್ ಶೆಟ್ಟಿ, ರಾಹುಲ್ ಅಂಕಲೆ, ಸುನಿಲ್ ಪೂಜಾರಿ ಕಾರ್ಯಕರ್ತರು ಹಾಗೂ ನೂರಾರು ಧರ್ಮಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿಗಾರರು ನಿರಂಜನ್ ಶಿರೂರ್, ಏನ ನ್ಯೂಸ್, ಬೆಳಗಾವಿ. ಶ್ರೀರಾಮ ಸೇನೆ ಹುಕ್ಕೇರಿ ವತಿಯಿಂದ ಹಿಂದೂ ಮಹಿಳೆಯರಿಗೆ, ಹೈಸ್ಕೂಲ್ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಈ ತಿಳುವಳಿಕೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಅವರ ಉದ್ದೇಶ ಇಷ್ಟೇನೆ, ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಹೆಣ್ಮಕ್ಳು ನಮ್ಮ ಮನ್ಯಾಗ ಚಂದ ಇರಬೇಕು ಅನ್ನೋದು ಬಿಟ್ರೆ ಬೇರೆ ಯಾವ ಉದ್ದೇಶವೂ ಇಲ್ಲ. ನಮ್ಮ ಹೆಣ್ಮಕ್ಳು ನಮ್ಮ ಮನ್ಯಾಗ ಚಂದ ಆಗಿರ್ಬೇಕು ಅಂತಂದ್ರ ನಾವು ಆಶೀರ್ವಾದ ಮಾಡ್ಲಿಕ್ಕೆ ಬರ್ತೀವಿ ಅನ್ಕೊಂಡು ಸತ್ಯ ಪ್ರಬೋಧೇಂದ್ರ ಸರಸ್ವತಿ ಸ್ವಾಮಿಗಳು ತಂದಿದ್ದಾರೆ. ದೂರದಿಂದ ನೀವೆಲ್ಲ ಟಿವಿಗಳು ನೋಡ್ತಾ ಇರ್ತೀರಿ. ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಗೆ ಅವರು ಮೊದಲ ಮಹಿಳಾ ಹೃದ್ರೋಗ ತಜ್ಞರು. ಅವರು ವೇದಿಕೆ ಮೇಲೆ ಕುಮಾರಿ ಉಜ್ವಲ, ರವಿಕುಮಾರ್, ವಿವೇಕ್ ಪುರಾಣಿಕರೆಲ್ಲರೂ ಇದ್ದಾರೆ. ಅದೆಲ್ಲ ಬಿಟ್ಟುಗಳು ಒಂದು ಮಾತನ್ನ ನೀವೆಲ್ಲ ಬಂದಿರುವುದರಿಂದ ನಾವು ಒಂದು ಮಾತನ್ನ ಹೇಳಿ ಇಚ್ಛೆ ಪಡ್ತೇನೆ. ಯಾವಾಗಲೂ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದನ್ನ ಕಲ್ಕೊಳ್ತೀವಿ. ಅರ್ಥ ಆಯ್ತಲ್ಲ? ನಾ ಹೇಳೋದು ಅರ್ಥ ಆಗ್ತದೆ ನಿಮ್ಗೆಲ್ಲ? ನೀವು ಕಾಲೇಜಿಗೆ ಹೋಗ್ರಿ, ಎಲ್ಲಾ ಕಲೀರಿ, ಎಲ್ಲ ನೋಡೋದು ಮುಂದೆ ಬರ್ರಿ. ಅದರ ಜೊತೆಯಲ್ಲಿ ನಿಮಗೆ ಅಣ್ಣ ತಮ್ಮ ಆಗಿ ಯಾರು ಬಂದ್ರು ಕೈ ಮುಗಿರಿ. ಏನ್ ಮಾಡ್ರಿ? ಕೈ ಮುಗಿರಿ. ಆದ್ರೆ ಯಾವುದೇ ನಿಮ್ಗೆ ತೊಂದರೆ ಕೊಡ್ತಕ್ಕಂಥವ್ರಿಗೆ ನಿಮಗ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಏನಂತಂದ್ರ, ನೀವ್ ಯಾರ ದೇವಸ್ಥಾನ ಕೂತ್ಕೊಂಡಿರಿ? ಬಾಯಿ ಎಲ್ಲ ನೀವು ಯಾರ ದೇವಸ್ಥಾನ ಕೂತ್ಕೊಂಡಿರಿ? ಲಕ್ಷ್ಮೀನ ನಿಮ್ಮನ್ನು ಕರೆಸ್ಕೊಂಡಾಳ. ದೇವನ ವಿನ ತೃಣಮಪಿ ನ ಚಲತಿ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲೆಗಾಡಂಗಿಲ್ಲ. ಏ ಮಕ್ಕಳ ಬರ್ರಿ, ನಾನ್ ನಿಮ್ಮ ರಕ್ಷಣೆಗೆ ಅದೀನಿ ಅಂತ ಹೇಳಿ ನಿಮ್ಮನ್ನ ಯಾರು ಕರ್ಸ್ಕೊಂಡಾರಿಲ್ಲಿ? ಜೋರಾಗಿ ಹೇಳು ಮಟ್ಟ ನಾ ಕರಂಗಿಲ್ಲ. ಯಾರು ಕರ್ಸ್ಕೊಂಡರು? ಲಕ್ಷ್ಮೀ. ಮುಂದೆ ಯಾರ? ಆ ಕಡೆ ಎಲ್ಲ 3 ಮಂದಿ ಕುಡಿಸಿ ಉಂಟಾರ. ಆ ಕಡೆ ಎಲ್ಲ ಯಾರ್ಯಾರು ಗೊತ್ತದ? ಲಕ್ಷ್ಮೀ, ಸರಸ್ವತಿ, ಮಹಾಗೌರಿ, ದುರ್ಗೆ. ಗೊತ್ತಾಯ್ತಲ್ಲ? ನೀವು ಲಕ್ಷ್ಮೀನೂ ಆಗ್ಬೇಕು. ನೀವೇನಾಗಬೇಕು? ಏನಾಗಬೇಕು? ಲಕ್ಷ್ಮೀನೂ ಆಗ್ಬೇಕು. ನೀವು ಸರಸ್ವತಿನೂ ಆಗ್ಬೇಕು. ಮೊದಲೆಲ್ಲ ಯಾಕಂದ್ರೆ ನೀವ ತಪ್ಪಾಗತ್ತೇರಿ. ಮೊದಲೆಲ್ಲ ಹಣೆ ತುಂಬ ಕುಂಟು ಬರ್ತಿತ್ತು, ನೋಡಿದ್ರೆ ಹೆದರ್ತಿದ್ರು. ಆದ್ರ ನೀವು
ಕುಂಕುಮ ಬಿಡಾಕತ್ತೀರಿ. ಕುಂಕುಮ ಅಂದ್ರೆ ಬೇರೆ ಏನಲ್ಲ, ನೀನೇನಾದ್ರೂ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಾನು ದುರ್ಗೆಯೂ ಆಗ್ತೀನಿ ಅನ್ಕೊಂಡು ಕುಂಕುಮ ಹಾಕ್ತಾರೆ. ಹಂಗಲ್ಲ, ನೀವೆಲ್ಲ ಸದೃಢ ಆಗ್ಬೇಕು, ತಿಳುವಳಿಕೆ ಆಗ್ಬೇಕು. ನಾ ಹಿಂದೂ ಸಮಾಜಕ್ಕೆ ಒತ್ತಡ ಕೊಡ್ತೀನಿ ಏನು ಅಂತಂದ್ರೆ, ಅವ್ರೇನಾದ್ರೂ ತಪ್ಪು ಹೋಗಿದ್ರು ಅಂದ್ರೆ ಅವ್ರನ್ನ ಕರ್ಕೊಂಡು ಅವ್ರನ್ನ ಅಪ್ಕೊಂಡು ಅವ್ರನ್ನ ಒಪ್ಕೊಂಡು ಜ್ಯೋತಿ ಬೆಳಗಾವಿಗೆ ವಹಿಸಿದಂತ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರಿಗೆ ಸುನೀಲ್ ಪೂಜಾರಿ ಇವರು ಸತ್ಕರಿಸಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.